ಅಂತೂ ಇಂತೂ ರಾಮಾಯಣದ ಫಸ್ಟ್ ಟೀಸರ್ ರಿಲೀಸ್ ಮಾಡಾಗಿದೆ. ರಾಮಾಯಣ ನಮ್ಮ ಭಾರತೀಯ ಇತಿಹಾಸ, ನಮ್ಮ ಭಾರತೀಯ ಸತ್ಯ. ಹೇಗೆ ಹಾಲಿವುಡ್ ಅವರು ಅವರ ಕಥೆಯನ್ನು ಗ್ಲೋಬಲ್ ಲೆವೆಲಲ್ಲಿ ಪ್ರೆಸೆಂಟ್ ಮಾಡ್ತಾರೋ, ಏಕೆ ಚೀನಾದವರು ಮಂಕಿ ಕಿಂಗ್ ಅಂತ ಮೂವಿ ಮಾಡಿ ಅವರ ಒಂದು ಇತಿಹಾಸವನ್ನು ಮತ್ತು ಅವರ ಕಥೆಯನ್ನು ಪ್ರೆಸೆಂಟ್ ಮಾಡ್ತಾರೋ ಗ್ಲೋಬಲ್ ಆಡಿಯನ್ಸ್ಗೆ, ಹಾಗೆ ನಮ್ಮಲ್ಲೂ ಸುಮಾರು ಕತೆ ಇದೆ. ಅದರಲ್ಲಿ ನಮ್ಮ ಭಾರತದಲ್ಲಿ ಮೇನಾಗಿ ಬರೋದಾದರೆ ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಇನ್ನು ರಾಮಾಯಣ ವಿಷಯಕ್ಕೆ ಬಂದರೆ ಗ್ಲೋಬಲ್ ಲೆವೆಲ್ಗೆ ಪ್ರೆಸೆಂಟ್ ಮಾಡೋದಂತಂದರೆ ಅದು ಸುಲಭದ ವಿಷಯ ಅಲ್ಲ. ಯಾಕೆಂದರೆ ಟೆಕ್ನಿಕಲಿ, ಸ್ಟೋರಿ ವೈಸ್, ಪ್ರೆಸೆಂಟೇಷನ್ ವೈಸ್ ಪರ್ಫೆಕ್ಟ್ ಆಗಿರಬೇಕು. ಆ್ಯಂಡ್ ಇದಕ್ಕೆ ಒಳ್ಳೆ ಟೀಮು ಹಾಗೂ ಅದಕ್ಕೆ ತಕ್ಕಂತೆ ಬಜೆಟ್ ಸಹ ಇರಬೇಕಾಗುತ್ತೆ. ರೀಸೆಂಟಾಗಿ ಚಾನ್ಸ್ ಆದಿಪುರುಷ್ ಹತ್ರ ಇತ್ತು. ಅವರು ರಾಮಾಯಣ ಮೂವಿ ಮಾಡೋಕೆ ಹೋಗಿ ಒಳ್ಳೆ 3D ಕಾರ್ಟೂನ್ ಮೂವಿ ಮಾಡೋಕೆ ಹೋಗಿದ್ದಾರೆ. ಅಫ್ಕೋರ್ಸ್ ಡೈರೆಕ್ಟ್ರೇ ನಾವು ಈಗಿನ ಜನ್ರೇಷನ್ ಮಕ್ಕಳಿಗೆ ಅವರ ರೀತಿಯಲ್ಲಿ ಅಟ್ರಾಕ್ಟಿವ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಬಟ್ ಅವೆಲ್ಲ ಹಳೆ ಕತೆ ಬಿಡಿ. ಮೂವಿ ಏನಾಯಿತು ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಅದಾದಮೇಲೆ ಇನ್ಯಾವತ್ತು ನಮ್ಮ ಇತಿಹಾಸ ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗುತ್ತಾ ಅಂತ ಒಂದು ಡೌಟ್ ಇತ್ತು. ಆಮೇಲೆ ಬರ್ತಾರೆ ನಿತೇಶ್ ತಿವಾರಿ, ಅವರ ಒಂದು ರಾಮಾಯಣವನ್ನು ತಗೊಂಡು. ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೆ ಗೊತ್ತು ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದನ್ನ ಆದಿಪುರುಷ್ ನೋಡಿ ಕಲ್ತ್ಕೊಂಡಿದ್ದಾರೆ. ಆ್ಯಂಡ್ ಇದಕ್ಕೆ ಒಳ್ಳೆ ಟೀಮ್ ಅವಶ್ಯಕತೆ ಇತ್ತು. ಆ್ಯಂಡ್ ಅದು ಒಳ್ಳೆ ಟೀಮು ಸಿಕ್ತು. ಗ್ಲೋಬಲ್ ಲೆವೆಲ್ ರೀಚ್ ಮಾಡೋಕ್ಕೆ ಆಸ್ಕರ್ ವಿನ್ನಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸು, VFX ಕಂಪನಿ, ಪ್ಲಸ್ ಇವಕ್ಕೆಲ್ಲದಕ್ಕೂ ಬೇಕಾದಂಥ ಒಳ್ಳೆ ಬಜೆಟ್. ಆಲ್ಮೋಸ್ಟ್ ಬಜೆಟ್ 4,000 ಕೋಟಿಗಿಂತನೂ ಜಾಸ್ತಿ ಇದೆಯಂತೆ. ಸೊ ಇಷ್ಟು ದಿನ ಈ ಮೂವಿಲಿ ಅವ್ರು ಆ್ಯಕ್ಟ್ ಮಾಡ್ತಾರಂತೆ. ಆ್ಯಂಡ್ ಒಳ್ಳೊಳ್ಳೆ ಟೆಕ್ನಿಷಿಯನ್ ಈ ಟೀಮಲ್ಲಿ ಇದ್ದಾರಂತೆ. IMAX ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತಾ ಇದ್ದಾರಂತೆ. ಹಂಗಿದ್ಯಂತೆ, ಹಿಂಗಿದ್ಯಂತೆ ಎಲ್ಲ ಕೇಳಿದ್ದೇ ಆಯಿತು. ಆದರೆ ನಮಗೆ ಪ್ರಾಪರಾಗಿ ಮೂವಿ ಯಾವ ಥರ ಇರುತ್ತೆ, ಅದ್ರ ವಿಜುವಲ್ಸ್ ಯಾವ ಥರ ಇರುತ್ತೆ, ಸ್ಕೇಲ್ ಯಾವ ಥರ ಇರುತ್ತೆ ಒಂದು ಐಡಿಯಾ ಇರಲಿಲ್ಲ. ಅದಕ್ಕೆ ಇವತ್ತು ರಾಮಾಯಣ ದ ರಾಮ್ ಇಂಟ್ರೊಡಕ್ಷನ್ ಟೀಸರ್ನ ಬಿಟ್ಟಿದ್ದಾರೆ. ಮೇನ್ ಆಗಿದ್ದು ರಾಮನವಮಿಲಿ ರಿಲೀಸ್ ಆಗಬೇಕಿತ್ತು. ಬಟ್ ಕೆಲವು ಕಾರಣಾಂತರದಿಂದ ಇದು ಪೋಸ್ಟ್ಪೋಂಡ್ ಆಗಿ ಇವತ್ತು ರಿಲೀಸ್ ಆಗಿದೆ. ಇನ್ನು ಈ ಟೀಸರ್ನ ಪಾಸಿಟಿವ್ ಕಡೆ ಬರೋದಾದರೆ ಮೇನ್ ಇದರ ಮ್ಯೂಸಿಕ್. ಇಬ್ಬರು ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ಸ್, ಆಸ್ಕರ್ ವಿನಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲವನ್ನ ಗ್ಲೋಬಲ್ ಆಡಿಯನ್ಸ್ಗೆ ರೀಚ್ ಆಗೋ ಥರ ಮ್ಯೂಸಿಕ್ನ ಹಾಕಿದ್ದಾರೆ. ಒಂದಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಒಂದು ಎಪಿಕ್ ಇದೆ, ಒಂದು ಡಿವೋಷ್ನಲ್ ಇದೆ, ಜೊತೆಗೆ ಮೈಥಾಲಜಿಕಲ್ ಟಚ್ ಇದೆ. ಆ್ಯಂಡ್ ಈ ಟೀಸರ್ನ ಇಷ್ಟೊಂದು ಎಂಗೇಜಿಂಗಾಗಿ ಮಾಡೋದಕ್ಕೆ ಕಾರಣನೂ ಈ ಮ್ಯೂಸಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಮೇನ್ ರಣವೀರ್ ಕಪೂರ್ ಆ್ಯಸ್ ರಾಮ್, ಅವರ ಫೇಸು ಹಾಗೂ ಅವರ ಲುಕ್ಕು ಭಗವಾನ್ ಶ್ರೀರಾಮಂಗೆ ಮ್ಯಾಚ್ ಆಗುತ್ತೆ, ಮಾಡಿಸ್ದಂಗಿದೆ. ಆದರೆ ಎಂಟೈರ್ ಟೀಸರಲ್ಲಿ ಫೇಸ್ ಎಕ್ಸ್ಪ್ರೆಷನ್ನು ಸ್ವಲ್ಪ ವೇರಿಯೇಷನ್ ಇದ್ದರೆ ಚೆನ್ನಾಗಿರ್ತಾ ಇತ್ತು. ಬಟ್ ಇದು ಬರೀ ಇಂಟ್ರೊಡಕ್ಷನ್ ಆಗಿರೋದ್ರಿಂದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಈಸ್ ಅ ಗುಡ್ ಆ್ಯಕ್ಟರ್, ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಒಂದು ಟೀಸರಿಂದ ನಾವು ಅವ್ರ ಬಗ್ಗೆ ಹೇಳೋಕ್ಕಂತೂ ಆಗಲ್ಲ. ಇನ್ನು ವಿಜುವಲ್ಸ್ ಬಗ್ಗೆ ಮಾತಾಡೋಂಗಿಲ್ಲ. ಬಿಕಾಸ್ IMAX ಕ್ಯಾಮ್ರಾಯಿಂದ ಶೂಟ್ ಮಾಡಿದ್ದಾರೆ. ಕ್ವಾಲಿಟಿ ಅಂತೂ ಟಾಪ್ ಆಗಿದೆ. ಎಸ್ಪೆಷಲಿ ಆ ಕಾರ್ಡ್ ಸೀನು ಮತ್ತು ನೈಟ್ ಸೀನು, ಇನ್ನು ವನವಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಬರೋವಂಥ ಸೀನು, ಆ ಪ್ಯಾಲೇಸ್ ಸೀನು ಎಲ್ಲ ತುಂಬ ಚೆನ್ನಾಗಿದೆ. ಆದರೆ VFX ಬಗ್ಗೆ ಮಾತಾಡೋಕೆ ಹೋದರೆ ಇವರು ಆಲ್ರೆಡಿ 8 ಆಸ್ಕರ್ ವಿನ್ ಆಗಿರುವಂತಹ ಟೀಮ್ ಇದು. ಸ್ಟಾರ್ಟಿಂಗ್ ಸೆಕೆಂಡಲ್ಲಿ ಬಂದಂತಹ ಯುದ್ಧದ ಒಂದು ಗ್ಲಿಪ್ಸು, ಅಲ್ಲಿರುವಂಥ VFX ಅಷ್ಟೊಂದು ರಿಯಲಿಸ್ಟಿಕ್ ಆಗಿರಲಿಲ್ಲ. ಪ್ಲಸ್ ಸ್ವಲ್ಪ ಆದಿಪುರುಷ್ ಥರನೇ ಅನ್ನಿಸ್ತು. ಇನ್ನು ಆ ಮಂಕಿ ಥರ ಇರುವಂಥ ಮಾನ್ಸ್ಟರ್ದು ಅವೆಲ್ಲ ನೋಡಿದ್ರೆ ಅಷ್ಟೊಂದು ರಿಯಲಿಸ್ಟಿಕ್ ಆಗಿರಲಿಲ್ಲ. ಅಫ್ಕೋರ್ಸ್ ಹೇಳ್ಬೋದು ಚೆನ್ನಾಗೇ ಇದೆ, 8 ಬಾರಿ ಆಸ್ಕರ್ ವಿನ್ನಿಂಗ್ ಟೀಮ್ ಅವರು ತುಂಬಾ ಚೆನ್ನಾಗಿ ಮಾಡ್ಯಾರ ಅಂತ. ಹಂಗಂದರೆ VFX ಚೆನ್ನಾಗಿಲ್ಲ ಅಂತ ಅಲ್ಲ, ಕೆಲವೊಂದು ಫ್ರೇಮಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಆ ಬ್ಯಾಟಲ್ ಸೀನಲ್ಲಿ ಆ ಮಾನ್ಸ್ಟರ್ ಜೊತೆ ಬ್ಯಾಟಲ್ ಮಾಡ್ತಾ ಇರೋದು ಅದು ಅಷ್ಟೊಂದು ರಿಯಲಿಸ್ಟಿಕ್ ಆಗಿರಲಿಲ್ಲ. ಪ್ಲಸ್ ಅದು ಇನ್ನೂ ಇಂಪ್ರೂವ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಬಟ್ ಇನ್ನೂ ಟೈಮ್ ಇದೆ, ನೋಡ್ಬೋದು, ಇಂಪ್ರೂವ್ ಮಾಡ್ಕೋಬೋದು. ಅದು ಬಿಟ್ಟರೆ ಎಂಟೈರ್ ಟೀಸರ್ ಒಂದು ಕಡೆ ಆದರೆ ಲಾಸ್ಟಲ್ಲಿ ಬರುವಂತಹ ರಾವಣನ 3 ಸೆಕೆಂಡ್ ಬ್ಯಾಕ್ ಸೈಡ್ ಲುಕ್ಕೆ ಕ್ರೇಜಿ. ಅಫ್ಕೋರ್ಸ್ ರಾವಣನ ಲುಕ್ಕಿನ ರಿವೀಲ್ ಆಗಿಲ್ಲ. ಐ ಥಿಂಕ್ ಡೈರೆಕ್ಟರ್ ಅವರು ಥಿಯೇಟ್ರಲ್ಲೇ ರಿವೀಲ್ ಮಾಡ್ಬೋದು. ಇನ್ನು ಕಲರ್ ಗ್ರೇಡಿಂಗ್ ಅಂತ ಅಲ್ಟಿಮೇಟ್ ಆಗಿದೆ. ಒಂದೊಂದು ಫ್ರೇಮ್ನು ಸ್ಕ್ರೀನ್ ಶಾಟ್ ತೊಗೊಂಡು ವಾಲ್ಪೇಪರ್ ಇಟ್ಕೋಬೋದು, ಆ ರೇಂಜ್ಗೆ ಕ್ವಾಲಿಟಿ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಟೀಸರ್ ಗುಡ್. ಬಟ್ ಟೀಮ್ ಮೇಲೆ ಜಾಸ್ತಿನೇ ನಿರೀಕ್ಷೆ ಇಟ್ಕೊಂಡಿದ್ನೇ ಏನೋ ನಾನು. ಇನ್ನೂ ಬೆಟರ್ ಆಗಿರ್ಬೋದಿತ್ತು ಅಂತ ಅನಿಸುತ್ತೆ. ಬಟ್ ಮೂವಿನ ಜಡ್ಜ್ ಮಾಡೋಕ್ಕಾಗಲ್ಲ ಒಂದು ಟೀಸರಿಂದ. ಇನ್ನೂ ವರ್ಕ್ ನಡೀತಾ ಇದೆ. ಐ ಥಿಂಕ್ ಆಫ್ಟರ್ ದಟ್ ಇನ್ನೂ ವಿಷಯಗಳು ಇಂಪ್ರೂವ್ ಆಗ್ಬೋದು, ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ ನಾವು ಹೇಳ್ದಂಗೆ ನಿತೇಶ್ ತಿವಾರಿ ಈ ಸಲ ರಾಮಾಯಣನ ಆದಿಪುರುಷ್ ಥರ ಈಸಿಯಾಗಿ ತೊಗೊಂಡಿಲ್ಲ. ಅವ್ರಿಗೆ ಗೊತ್ತು ಈ ಒಂದು ಸಬ್ಜೆಕ್ಟ್ನ ಗ್ಲೋಬಲ್ ಲೆವೆಲಲ್ಲಿ ಪ್ರೆಸೆಂಟ್ ಮಾಡಬೇಕಂದ್ರೆ ಏನೇನು ಇರಬೇಕು, ಏನೇನು ಇರಬಾರ್ದು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಚಾನಲಲ್ಲಿ ಮೂವಿ ಎಕ್ಸ್ಪ್ಲನೇಷನ್ ವೀಡಿಯೋಸ್ಗಳು ಸಿಗ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.